ಈ ಹಿಂದೆ ನಾನು ದಶಾವತಾರದ ಮೊದಲನೇ ಅವತಾರ ಮತ್ಸ್ಯಾವತಾರದ ಬಗ್ಗೆ ಹೇಳಿದ್ದೆ. ಇವತ್ತು ದಶಾವತಾರದ ಎರಡನೇ ಅವತಾರ ಕೂರ್ಮಾವತಾರ. ಸತ್ಯಯುಗದ ಪ್ರಾರಂಭದಲ್ಲಿ ದೂರ್ವಾಸ ಮುನಿಗಳ ತಪಸ್ಸಿಗೆ ಪ್ರಸನ್ನರಾಗಿ ದೇವಿ ಅವರಿಗೊಂದು ಹೂಮಾಲೆಯನ್ನ ಕೊಡ್ತಾರೆ. ದೂರ್ವಾಸ ಮುನಿಗಳು ಆ ಹೂಮಾಲೆಯನ್ನ ಹಾಕೊಂಡು ಹೋಗ್ಬೇಕಾದ್ರೆ ಎದುರಿಗೆ ಐರಾವತದಲ್ಲಿ ಇಂದ್ರದೇವ. ದೂರ್ವಾಸ ಮುನಿಗಳು ಇಂದ್ರದೇವನನ್ನ ನೋಡಿ ಆ ಹೂಮಾಲೆಯನ್ನ ಅವನಿಗೆ ಕೊಡ್ತಾರೆ. ಆದ್ರೆ ಅವನು ಮೊದಲಿಗೆ ತಿರಸ್ಕಾರ ಮಾಡ್ತಾನೆ. ನಂತರ ಆ ಹೂಮಾಲೆಯನ್ನ ತಗೊಂಡು ತನ್ನ ಆನೆಯ ಕೊರಳಿಗೆ ಹಾಕ್ತಾನೆ. ಆನೆ ಅದರ ಸುಗಂಧವನ್ನ ತಡ್ಕೊಳಕ್ಕಾಗದೆ ಆ ಹೂಮಾಲೆಯನ್ನ ಕಿತ್ತು ಎಸೆಯುತ್ತೆ. ಮೊದಲೇ ದೂರ್ವಾಸ ಮುನಿಗಳಿಗೆ ಕೋಪ ಜಾಸ್ತಿ. ಇನ್ನು ಇದನ್ನ ನೋಡಿ ಕೋಪದಿಂದ ಇಂದ್ರನಿಗೆ ಹೀಗೆ ಶಾಪವನ್ನ ಕೊಡ್ತಾರೆ. ಹೇ ಇಂದ್ರ, ನೀನು ದೇವರೆಂದು ತಾನೇ ನಿನಗಿಷ್ಟು ದುರಹಂಕಾರ. ಇನ್ನು ಮುಂದೆ ನಿಮ್ಮ ದೇವರಿಗಿರುವ ಸಿರಿ ಅದೃಷ್ಟ ಎಲ್ಲವೂ ನಶಿಸಲಿ ಎಂದು ಶಪಿಸುತ್ತಿರುವೆ. ಅಂದಿನಿಂದ ದೇವತೆಗಳು ರಾಕ್ಷಸರು ಯುದ್ಧ ಮಾಡಿದಾಗೆಲ್ಲ ರಾಕ್ಷಸರೇ ಗೆಲ್ತಾ ಇದ್ರು. ಹಾಗಾಗಿ ದೇವತೆಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಯ್ತು. ಇದಕ್ಕೆ ಹೇಗಾದ್ರೂ ಮಾಡಿ ಪರಿಷ್ಕಾರ ಹುಡುಕ್ಲೇಬೇಕಲ್ಲ ಅಂತ ಎಲ್ಲ ದೇವತೆಗಳು ಬ್ರಹ್ಮನ ಬಳಿ ಹೋಗ್ತಾರೆ. ಆದ್ರೆ ಬ್ರಹ್ಮ, ನನ್ನಿಂದ ಇದಕ್ಕೆ ಪರಿಷ್ಕಾರ ಕೊಡಕ್ ಸಾಧ್ಯ ಇಲ್ಲ, ನಾವೆಲ್ಲರೂ ಮಹಾವಿಷ್ಣುವಿನ ಬಳಿ ಹೋಗೋಣ ಅಂತ ಹೇಳ್ತಾರೆ. ನಿಮ್ಮ ಹಳೆಯ ವೈಭವ, ಅಮರತ್ವ ಎಲ್ಲ ನಿಮಗೆ ಸಿಗಬೇಕೆಂದರೆ ನಿಮಗೆ ಅಮೃತದ ಅವಶ್ಯಕತೆ ಇದೆ. ಅದು ಸಿಗುವುದು ಈ ಹಾಲಿನ ಸಮುದ್ರವನ್ನು ಮಂಥನ ಮಾಡಿದರೆ ಮಾತ್ರ. ಆದರೆ ಇದು ಬಹಳ ಕಷ್ಟ, ಏಕೆಂದರೆ ಇದಕ್ಕೆ ಮಂದಾರ ಎಂಬ ಪರ್ವತದ ಅವಶ್ಯಕತೆ ಇದೆ, ಹಾಗೂ ವಾಸುಕಿ ಎಂಬ ಸರ್ಪದ ಅವಶ್ಯಕತೆಯೂ ಇದೆ. ಇದೆರಡೂ ಒಂದು ಪಕ್ಷ ಸಿಕ್ಕಿದರೂ ಕೂಡ ಮಂಥನ ಮಾಡಲು ನಿಮ್ಮಲ್ಲಿರುವ ಶಕ್ತಿ ಸಾಲದು. ಅದಕ್ಕಾಗಿ ನೀವು ರಾಕ್ಷಸರ ಸಹಕಾರವನ್ನ ಪಡೆಯಿರಿ, ಬರುವ ಅಮೃತವನ್ನ ಸಮವಾಗಿ ಹಂಚಿಕೊಳ್ಳೋಣ ಎಂದು ಕೇಳಿರಿ. ವಿಷ್ಣು ಸೂಚಿಸಿದಂತೆ ದೇವತೆಗಳು ಮೊದಲು ಮಂದಾರ ಪರ್ವತವನ್ನ ತರಕ್ಕೆ ಹೋಗ್ತಾರೆ. ಆದ್ರೆ ಮಂದಾರ ಪರ್ವತವನ್ನ ತರೋಷ್ಟು ಶಕ್ತಿ ದೇವತೆಗಳಿಗಿರೋದಿಲ್ಲ. ಅದಕ್ಕೆ ಮಹಾವಿಷ್ಣು ತನ್ನ ವಾಹನ ಗರುಡನನ್ನ ಕಳಿಸ್ತಾರೆ. ಗರುಡ ಬಹಳ ಸುಲಭವಾಗಿ ಆ ಮಂದಾರ ಪರ್ವತವನ್ನ ಕ್ಷೀರ ಸಮುದ್ರದ ನಡುವೆ ಇಡ್ತಾನೆ. ಇನ್ನು ರಾಕ್ಷಸರನ್ನ ಸಹ ಮಂಥನಕ್ಕೆ ಒಪ್ಪಿಸ್ತಾರೆ. ಅವರು ಕೂಡ ಬಹಳ ಸಲೀಸಾಗಿ ಒಪ್ತಾರೆ, ಯಾಕಂದ್ರೆ ಇದರಿಂದ ಅವ್ರಿಗೂ ಲಾಭ ಆಯ್ತಲ್ಲ ಅದಕ್ಕೆ. ಇನ್ನು ವಾಸುಕಿಯನ್ನು ಹುಡುಕಿಕೊಂಡು ಹೋಗ್ತಾರೆ. ಆದ್ರೆ ಅವನು ಎಲ್ಲೂ ಸಿಗೋದಿಲ್ಲ. ಅದಕ್ಕೆ ವಿಷ್ಣುವಿನ ಬಳಿ ಅವನು ಎಲ್ಲಿರ್ತಾನೆ ಅಂತ ಕೇಳಿದಾಗ ಅವನು ಹಸಿರು ಗ್ರಹದ ಬಳಿ ಇರ್ತಾನೆ ಅಂತ ಹೇಳ್ತಾರೆ ವಿಷ್ಣು. ದೇವತೆಗಳು ಈಗ ಹಸಿರು ಗ್ರಹವನ್ನ ಹುಡ್ಕೊಂಡು ಹೋಗ್ತಾರೆ. ಅದು ಎಲ್ಲೂ ಸಿಗದೆ ಮತ್ತೆ ವಿಷ್ಣುವಿನಲ್ಲಿ ಬಂದು ಹೀಗೆ ಹೇಳ್ತಾರೆ, ನಮಗೆ ಬೂದಿ ಗ್ರಹ ಮಾತ್ರ ಸಿಕ್ಕಿತು, ಆದರೆ ಎಲ್ಲೂ ಹಸಿರು ಗ್ರಹ ಸಿಗಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ವಿಷ್ಣು ಹೀಗೆ ಹೇಳ್ತಾರೆ, ಆ ಬೂದಿ ಗ್ರಹದ ಹಾಗೆ ಕಂಡು ಬಂದ ಗ್ರಹವೇ ಹಸಿರು ಗ್ರಹ. ವಾಸುಕಿ ಅದರ ಸುತ್ತಲೂ ಇರುವುದರಿಂದ ಹಾಗೆ ಕಾಣುತ್ತಿದೆ. ಇನ್ನು ವಾಸುಕಿಯನ್ನು ಸಹ ಕರೆತರುತ್ತಾರೆ. ಅವನನ್ನು ಮಂದಾರ ಪರ್ವತಕ್ಕೆ ಹಗ್ಗದ ಹಾಗೆ ಕಟ್ಟುತ್ತಾರೆ. ಅವನ ತಲೆಯನ್ನ ದೇವತೆಗಳು ಹಿಡಿಯುತ್ತಾರೆ, ಅವನ ಬಾಲವನ್ನ ರಾಕ್ಷಸರು ಹಿಡಿಯುತ್ತಾರೆ. ಕೆಲ ಹೊತ್ತು ಮಂಥನದ ನಂತರ ರಾಕ್ಷಸರು, ನಾವೇಕೆ ಇದರ ಬಾಲವನ್ನು ಹಿಡಿಯಬೇಕು, ನಾವು ತಲೆಯನ್ನು ಹಿಡಿಯುತ್ತೇವೆ ಅಂತ ಹೇಳ್ತಾರೆ. ಹಾವಿನ ಮುಖದಲ್ಲೇ ವಿಷ ಇರುತ್ತದೆ ಅನ್ನೋ ವಿಷಯ ಕೂಡ ಗೊತ್ತಿಲ್ಲ. ಈಗ ಜಾಗವನ್ನ ಬದಲಾಯಿಸ್ಕೊಳ್ತಾರೆ. ಕೆಲ ಹೊತ್ತು ಮಂಥನದ ನಂತರ ವಾಸುಕಿಯ ಮುಖದಿಂದ ವಿಷ ಹೊರಹೊಮ್ಮುತ್ತದೆ. ಆ ವಿಷದಿಂದ ಹಲವಾರು ರಾಕ್ಷಸರು ಸಾಯ್ತಾರೆ. ಆಗ ಸಮತೋಲನವಿಲ್ಲದೆ ಮಂದಾರ ಪರ್ವತವು ಸಮುದ್ರದ ಒಳಗೆ ಮುಳುಗಿ ಹೋಗುತ್ತೆ. ಆಗಲೇ ಮಹಾವಿಷ್ಣು ದೊಡ್ಡ ಗಾತ್ರದ ಆಮೆಯೊಂದನ್ನು ನಿರ್ಮಿಸಿ ಅದರಲ್ಲಿ ವಿಷ್ಣುವಿನ ಅಂಶವನ್ನ ತುಂಬುತ್ತಾರೆ. ಈಗ ವಿಷ್ಣುವಿನ ರೂಪದಲ್ಲಿದ್ದ ಆಮೆ ಆ ಮಂದಾರ ಪರ್ವತವನ್ನು ತನ್ನ ಬೆನ್ನಿನ ಮೇಲೆ ಇರಿಸಿಕೊಳ್ಳುತ್ತೆ. ಲಕ್ಷಾಂತರ ವರ್ಷಗಳ ಮಂಥನದ ನಂತರ ಕ್ಷೀರ ಸಮುದ್ರದಲ್ಲಿ ಹಾಲಾಹಲ ಉಕ್ಕಿ ಬರುತ್ತೆ. ಆ ವಿಷದ ಪ್ರಭಾವ ಯಾರಿಂದಲೂ ತಡೆದುಕೊಳ್ಳಕ್ಕಾಗಲ್ಲ. ಆಗ ಎಲ್ರೂ ಮತ್ತೆ ವಿಷ್ಣುವಿನ ಮೊರೆ ಹೋಗ್ತಾರೆ. ಅದಕ್ಕೆ ವಿಷ್ಣು, ಈ ಬಾರಿ ನನ್ನನ್ನಲ್ಲ ಪರಮೇಶ್ವರನನ್ನ ಕೇಳಿ ಅಂತ ಹೇಳ್ತಾರೆ. ಆಗ ಎಲ್ರೂ ಪರಮೇಶ್ವರನ ಬಳಿ ಹೋಗ್ತಾರೆ. ಆದ್ರೆ ಇದಕ್ಕೆ ಪಾರ್ವತಿ ದೇವಿ ಒಪ್ಪಲ್ಲ. ಶಿವ ಹೇಗೋ ಪಾರ್ವತಿಯನ್ನ ಸಮಾಧಾನ ಮಾಡಿ ಆ ವಿಷವನ್ನ ಜೇನುತುಪ್ಪದ ಹಾಗೆ ಕುಡಿತಾನೆ. ಆದ್ರೆ ಅವನಿಂದ ಅದನ್ನ ತುಂಬಾ ಹೊತ್ತು ತಡೆಯಕ್ಕಾಗಲ್ಲ. ಉರಿ ಉರಿ ಅಂತ ಎಲ್ಲರ ಮೇಲೂ ಉರಿದ್ ಬೀಳ್ತಾನೆ. ಆಗ ಶಕ್ತಿ ಆ ವಿಷವನ್ನು ಶಿವನ ಕತ್ತಿನಿಂದ ಕೆಳಗಿಳಿಯದ ಹಾಗೆ ಮಾಡ್ತಾಳೆ. ಅದಕ್ಕೆ ಶಿವನನ್ನ ನೀಲಕಂಠ ಅಂತ ಕರಿತೀವಿ. ಮತ್ತೆ ರಾಕ್ಷಸರು ಹಾಗೂ ದೇವತೆಗಳು ಮಂಥನವನ್ನ ಶುರು ಮಾಡ್ತಾರೆ. ಕೆಲ ಹೊತ್ತು ಮಂಥನ ಮಾಡಿದ ನಂತರ ಅದರಿಂದ ಮೊದಲನೇ ಬಾರಿಗೆ ಕಾಮಧೇನು ಹೊರಬರುತ್ತೆ. ಅದನ್ನ ವಸಿಷ್ಠ ಮುನಿಗಳು ತಗೊಳ್ತಾರೆ. ನಂತರ ಇದರಿಂದ ಪಾರಿಜಾತ ವೃಕ್ಷ ಹೊರಬರುತ್ತೆ. ಇದನ್ನ ಇಂದ್ರದೇವ ತನ್ನ ನಂದನವನದಲ್ಲಿ ಇರಿಸ್ತಾನೆ. ಇದಾದ ಮೇಲೆ ಚಂದ್ರ ಹೊರಬರುತ್ತಾನೆ. ಇದನ್ನ ಶಿವ ತನ್ನ ಜಟೆಯಲ್ಲಿ ಅಲಂಕರಿಸಿಕೊಳ್ತಾನೆ. ಇದಾದ ಮೇಲೆ ಶಂಖ ಹೊರಬರುತ್ತೆ.
ಇದನ್ನ ವಿಷ್ಣು ತೆಗೆದುಕೊಳ್ತಾನೆ. ಈಗ ಇದರಿಂದ ಅಪ್ಸರೆಯರು ಹೊರಬರುತ್ತಾರೆ. ಇವರನ್ನ ದೇವತೆಗಳು ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತಾರೆ. ಮತ್ತೆ ಸುರಪಾನ ನೀಡುವ ದೇವತೆ ಹೊರಬರುತ್ತಾಳೆ. ಇವರನ್ನು ಸಹ ದೇವತೆಗಳು ಸ್ವರ್ಗಕ್ಕೆ ಕರೆದುಕೊಂಡು ಹೋಗ್ತಾರೆ. ನಂತರ ಇದರಿಂದ ಸಂಜೀವಿನಿ ಪರ್ವತ ಹೊರಹೊಮ್ಮುತ್ತೆ. ಇದನ್ನ ಭೂಲೋಕದಲ್ಲಿ ಇರಿಸ್ತಾರೆ. ನಂತರ ಇದೇ ಪರ್ವತದ ಗಿಡಮೂಲಿಕೆಯಿಂದ ರಾಮಾಯಣದಲ್ಲಿ ಲಕ್ಷ್ಮಣನ ಚಿಕಿತ್ಸೆ ಆಗುತ್ತೆ. ನೋಡಿ, ಎಲ್ಲದಕ್ಕೂ ಒಂದು ಕಾರಣ ಇದೆ. ಈಗ ಲಕ್ಷ್ಮೀ ದೇವಿ ಹೊರಬರುತ್ತಾಳೆ. ಆಕೆಯ ಸೌಂದರ್ಯಕ್ಕೆ ಮಾರು ಹೋಗಿ ಎಲ್ಲರೂ ಅವಳು ತಮಗೆ ಬೇಕು ಅಂತ ಯುದ್ಧ ಶುರು ಮಾಡ್ತಾರೆ. ಆಗ ಲಕ್ಷ್ಮೀ ದೇವಿ ಅಲ್ಲಿರುವ ಎಲ್ಲರನ್ನು ನೋಡಿ ವಿಷ್ಣುನ ಆಯ್ದುಕೊಳ್ತಾಳೆ. ಅಲ್ಲೇ ಲಕ್ಷ್ಮಿ ಹಾಗೂ ವಿಷ್ಣುವಿನ ವಿವಾಹ ಕೂಡ ಆಗುತ್ತೆ. ಈಗ ಧನ್ವಂತ್ರಿ ಅಮೃತವನ್ನ ತೆಗೆದುಕೊಂಡು ಮೇಲೆ ಬರುತ್ತಾರೆ. ಈಗಲೂ ಸಹ ಈ ಅಮೃತಕ್ಕೆ ಎಲ್ಲರೂ ಯುದ್ಧ ಮಾಡ್ತಾರೆ. ಆಗ ಗರುಡ ಆ ಅಮೃತವನ್ನು ತೆಗೆದುಕೊಂಡು ಆಕಾಶಕ್ಕೆ ಹಾರಿ ಹೋಗ್ತಾನೆ. ಆ ಅಮೃತದ ಕೆಲವು ಹನಿಗಳು ಹರಿದ್ವಾರ, ನಾಸಿಕ್, ಉಜ್ಜೈನ್, ಪ್ರಯಾಗಲ್ಲಿ ಬೀಳುತ್ತೆ. ಅವತ್ತಿನಿಂದ 12 ವರ್ಷಗಳಿಗೊಮ್ಮೆ ಪುಷ್ಕರ ನಡೆಯುತ್ತೆ. ಆ ಕೊಳದಲ್ಲಿ ಮುಳುಗಿ ಎದ್ದರೆ ನಮ್ಮ ಪಾಪಗಳೆಲ್ಲ ಕಳೆಯುವುದು ಅನ್ನೋದು ನಂಬಿಕೆ. ಈಗ ಅಲ್ಲಿ ಯುದ್ಧವನ್ನ ನಿಲ್ಲಿಸಲು ಮಹಾವಿಷ್ಣು ಮೋಹಿನಿ ಅವತಾರವನ್ನ ತಾಳ್ತಾರೆ. ಅದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಒಟ್ಟಾರೆಯಾಗಿ ಕೂರ್ಮಾವತಾರವು ನಮಗೆ ಇಕ್ಕಟ್ಟಿನ ಸಮಯದಲ್ಲಿ ದೇವರೊಬ್ಬರೇ ಆಗೋದು. ದೇವರು ಮಾತ್ರ ಶಾಶ್ವತ, ಇನ್ನೆಲ್ಲರೂ ತಾತ್ಕಾಲಿಕ ಅಂತ ಹೇಳುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ನ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಸ್ನ ಫಾಲೋ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ದಿಸ್ ಇಸ್ ಸುರಭಿ ಸೈನಿಂಗ್ ಆಫ್.